ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ಭಾನುವಾರದ ಲಾಗು ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟಿಗೆ ನಾನು ಗಜ್ರಿ, ಸೌತೆಕಾಯಿ, ಆಮೇಲೆ ಈರುಳ್ಳಿನ ಹೆರ್ಚ್ಕೊಂಡ್ಬಿಟ್ಟು ಹಾಕ್ಕೊಳಕತ್ತೀನಿ. ಈರುಳ್ಳಿ ಯಾಕೆ ಹೆರ್ಚ್ಕೊಂಡು ಹಾಕ್ಕೊಳಕತ್ತಾರ ಅಂತ ಅಂದ್ಕೊಂಡ್ರೆ, ನನ್ನ ಮಕ್ಕಳು ತರಕಾರಿನ ತಿನ್ನಲ್ಲ. ಏನು ಮಾಡ್ಬೇಕು ರೀ? ಅದು ಒಂದು ನನಗೆ ಭಾಳ ಬೇಜಾರಾಯ್ತು ನೋಡ್ರಿ. ತರಕಾರಿ ಏನು ಮಾಡಿದ್ರು ತಿನ್ನಂಗಿಲ್ಲ ರೀ ಅವ್ರಿಗೆ. ಸಾಂಬಾರ್ನ್ಯಾಗೂ ಸ್ವಲ್ಪ ಇದು ಟೊಮೊಟೊ ಸಿಪ್ಪೆ ಬಂದ್ರೂ ಅದನ್ನೂ ತೆಗೆದಿಡ್ತಾರೆ ರೀ. ಏನು ತಿನ್ನಂಗೆ ಇಲ್ರಿ. ನನಗೆ ಹಿಂಗಾಗಿ ಬೇಜಾರಾಗ್ಬಿಡತ್ತೆ ಅವ್ರ ಸಲುವಾಗಿ. ಅದಕ್ಕೋಸ್ಕರ ಎಲ್ಲ ತುರಿದ್ಬಿಟ್ಟು ಹಾಕ್ತೀನಿ ನಾನು. ಇವತ್ತು ಅವ್ರಿಗೆ ಇಬ್ರಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ತಾಲಿಪಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗನೂ ಹಸಿವಾಗೈತೆ ಮಮ್ಮಿ ಬೇಗ ಹಾಕ್ಕೊಡು ಅನ್ನಕತ್ತಿದ್ನ. ಅದಕ್ಕೋಸ್ಕರ ಇವತ್ತು ಭಾನುವಾರ ಅಮಾವಾಸ್ಯೆ ಅಲ್ಲ, ಸ್ವಲ್ಪ ಲೇಟ್ ಆಯ್ತು ನಂದು. ಅಡುಗೆ, ಪೂಜೆ, ನೆಲ ಒರೆಸೋದು ಅದು ಇದು ಅಂದರೆ ಲೇಟ್ ಆಯಿತು. ಹಿಂಗಾಗಿ ನನ್ನ ಮಗನಿಗೆ ಕೊಬ್ಬರಿ ಚಟ್ನಿ ಅಂದರೆ ಇಷ್ಟ. ಕೊಬ್ಬರಿ ಚಟ್ನಿ ಅದನ್ನೆಲ್ಲ ಮಾಡಿಟ್ಟೆ. ಬಂದು ಕೇಳಿದ್ನು, ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಮಮ್ಮಿ ಅಂತಂದು. ಮಾಡಿದ್ದೀನಿ ನೋಡಪ್ಪ ಅಂತಂದು ಹೇಳಿದೆ. ನೋಡಿಬಿಟ್ಟು ಹೋಗಿ ಕೂತ್ಕೊಂಡಿದ್ದಾನೆ. ಹೋಗಿ ಅವರಿಬ್ರಿಗೂ ಬಡಿಸಿದೆ ತಾಲಿಪಟ್ಟನ್ನ. ನನ್ನ ಮಗ ಅದ್ರಾಗ ನೋಡಕತ್ತಿದ್ದ. ತರಕಾರಿ ಏನು ಕಾಣಕತ್ತಿದ್ದು ತೊಗೊರಪ್ಪ, ತರಕಾರಿ ತುರಿದಾಕಿನೆಲ್ಲ ಅಂತ ಹೇಳಿದೆ. ನನ್ನ ಮಗಳು ಸುಮ್ಮನೆ ತಿನ್ನಕತ್ತಾಳ. ಹೆಂಗೆ ತಿಂತಾಳೆ ನೋಡ್ರಿ. ಈಟೀಟ ಗುಬ್ಬಿ ಬಾಯಿ ರೇಖಿದು ನನ್ನ ಮಗಳದು. ಜಾಸ್ತಿ ಊಟನೂ ಮಾಡೋದಿಲ್ಲ, ಏನೂ ಇಲ್ಲ. ಇರೋದರ ಹೆಂಗದ ನೋಡ್ರಿ ನನ್ನ ಮಗಳು. ನಾನು ಸ್ವಲ್ಪ ಅಮಾವಾಸ್ಯೆ ಅಲ್ರಿ, ಅಮಾವಾಸ್ಯೆ ಸಂಬಂಧ ತುಪ್ಪದಾಗ ಶಾವಿಗೆಯನ್ನು ಹುರ್ಕೊಂಡು ನೀಟಾಗಿ ಶಾವಿಗೆ ಸ್ವಲ್ಪ ಅದ್ರಾಗ ಚಿರೋಟಿ ರವೆ ಹಾಕ್ಕೊಂಡ್ರೆ ನನ್ನ ಮಗ ಚಿರೋಟಿ ರವೆ ಹಾಕಿ ಮಾಡಿದರೆ ಇಷ್ಟ. ಅಕ್ಕ ಸ್ವಲ್ಪ ಚಿರೋಟಿ ರವೆ ಹಾಕಿ ನಾನು ಪೂಜೆ ಮಾಡಿ ಎಡೆ ಹಿಡಿದು ನಾನು ತಾಲಿಪಟ್ಟು ತಿನ್ನಾಕತ್ತೀನಿ ರೀ. ನಮ್ಮ ಯಜಮಾನ್ರು ಸಂತ್ಯಾಗಿಂದ ತರಕಾರಿ ತಂದಿದ್ರು. ತರಕಾರಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಅದು ಭಾಳ ಹೊಲಸಾಗಿತ್ತು ರೀ, ಮಣ್ಣಿತ್ತು ಅದನ್ನ ತೊಳೆದ್ಬಿಟ್ಟು ನೀಟಾಗಿ ಸೋಸ್ಕೊಳಕತ್ತೀನಿ. ಪಾಲಕನೂ ಅಷ್ಟೇ ರೀ. ಪಾಲಕ್ ಸ್ವಲ್ಪ ಚೆನ್ನಾಗಿತ್ತು. ಅದನ್ನೇನು ತೊಳೆದಿಲ್ಲ ರೀ, ನಾನು ಹಂಗೆ ಸೋಸ್ಕೊಳಕತ್ತೀನಿ. ಮೆಣ್ಸಿನ್ಕಾಯಿ ಚೆನ್ನಾಗಿದ್ವು. ಸ್ವಲ್ಪ ಚಟ್ನಿ ಮಾಡಿದ್ರಾಯ್ತು ಅಂತಂದು ತೆಗೆದಿಟ್ಕೊಂಡೆ. ಇವತ್ತಿನ ಲಾಗ್ ಇಷ್ಟೇ. ಥ್ಯಾಂಕ್ ಯು.